ಮೊದಲಿಗೆ ಬಸವೇಶ್ವರರನ್ನು ಹಾಗೂ ವಿದ್ಯಾದೇವಿಯಾದಂತಹ ಸರಸ್ವತಿ ದೇವಿಯನ್ನು ಸ್ಮರಿಸುತ್ತಾ ಇವತ್ತಿನ ಕ್ಲಾಸ್ನಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬಲಪಡಿಸಬಲ್ಲ ಕ್ರಮಗಳು ಈ ವಿಷಯಗಳ ಕುರಿತು ನಾವು ಇವತ್ತಿನ ವಿಷಯ ಅಧ್ಯಯನವನ್ನು ನಾವು ತಿಳ್ಕೋಬಹುದಾಗಿದೆ. ಈ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬಲಪಡಿಸಬಲ್ಲ ಕ್ರಮಗಳಲ್ಲಿ ನೋಡಿದಾಗ ಕೇಂದ್ರ ಶಿಕ್ಷಣ ಸಚಿವಾಲಯವು 1961ರಲ್ಲಿ ಡಾಕ್ಟರ್ ಸಂಪೂರ್ಣಾನಂದರ ಅಧ್ಯಕ್ಷತೆಯಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯ ಸಮಿತಿ ರಚಿಸಿತು. ಇಲ್ಲಿ ವಿಷಯ ಅಧ್ಯಯನದಲ್ಲಿ ನಾವು ತಿಳಿದುಕೊಳ್ಳುವಂತಹ ವಿಷಯ ಏನಂತಂದ್ರೆ, ಕೇಂದ್ರ ಶಿಕ್ಷಣ ಸಚಿವಾಲಯವು 1961ರಲ್ಲಿ ಡಾಕ್ಟರ್ ಸಂಪೂರ್ಣಾನಂದರ ಅಧ್ಯಕ್ಷತೆಯಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಸಮಿತಿಯನ್ನು ರಚಿಸಲಾಯಿತು. ಈ ಸಮಿತಿಯ ಉದ್ದೇಶ ವಿಷಯಗಳ ಬಗ್ಗೆ ನಾವು ತಿಳ್ಕೋಬಹುದು. ಈ ಸಮಿತಿಯು ಸಹ ಈ ರಾಷ್ಟ್ರೀಯ ಭಾವೈಕ್ಯತೆ ಕಾಯ್ದುಕೊಳ್ಳುವಲ್ಲಿ ಮಹತ್ವವಾದಂತಹ ಕೇಂದ್ರ ಸರ್ಕಾರ ಬಹಳ ಹಿಂದೆ ಗುರುತಿಸಿದ್ದು ನಾವು ನೋಡಬಹುದು. ಅದರಲ್ಲಿ ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ಭಾರತ ಸ್ವತಂತ್ರತೆ 1947ರ ಸ್ವತಂತ್ರ ಸಂದರ್ಭದಲ್ಲಿ ಪಡ್ಕೊಂಡ ನಂತರ 500 ಸಂಸ್ಥಾನಗಳು ಒಳಗೊಂಡಿರ್ತಕ್ಕಂತಹ ದೇಶ ಭಾರತ ದೇಶ ಅಂತ ನೋಡ್ತಾ ಇದ್ದೀವಿ ನಾವು. ಇಲ್ಲಿ 500 ಸಂಸ್ಥಾನಗಳನ್ನು ಒಂದೇ ಆಡಳಿತಾತ್ಮಕ ಕೇಂದ್ರದಲ್ಲಿ ಅಳವಡಿಸಿ ಒಂದೇ ರೀತಿಯಾದಂತಹ ಕಾನೂನಾಗಿ ಆಡಳಿತಾತ್ಮಕವಾದಂತಹ ಸಂವಿಧಾನವನ್ನಾಗಿ ರೂಪಿಸಲಾಯಿತು. ಈ ಸಮಿತಿಯು ಈ ಡಾಕ್ಟರ್ ಸಂಪೂರ್ಣಾನಂದರ ಶಿಕ್ಷಣ ಸಚಿವರಾಗಿದ್ದರು. ಇವರ ನೇತೃತ್ವದಲ್ಲಿ ಈ ರಾಷ್ಟ್ರೀಯ ಭಾವೈಕ್ಯತೆಯನ್ನ ಸಂಪೋಷಿಸಬೇಕಾದಂತಹ ಕ್ರಮಗಳು ಅಂದರೆ ರಾಷ್ಟ್ರ ಭಾವೈಕ್ಯತೆಯನ್ನ ಬಲಪಡಿಸಬೇಕಾದಂತಹ ಕ್ರಮಗಳ ಬಗ್ಗೆ ನೋಡಿದಾಗ 5 ಕ್ರಮಗಳ ಬಗ್ಗೆ ತಮ್ಮದೇ ಆದಂತಹ ವಿಚಾರಧಾರೆಯಲ್ಲಿ ವಿಷಯಗಳನ್ನ ಹೇಳಿದ. ಅದರಲ್ಲಿ 1ನೇದು ಪಠ್ಯಕ್ರಮದ ಪುನರ್ರಚನೆ, 2ನೇದು ಪಾಠೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ, 3ನೇದು ಉತ್ತಮ ಪಠ್ಯಪುಸ್ತಕಗಳ ರಚನೆ, 4ನೇದು ಸಾಮುದಾಯಿಕ ಪ್ರಾರ್ಥನೆಗಳು, 5ನೇದು ಇತರ ಸಲಹೆಗಳು. ಇವು ಈ ರಾಷ್ಟ್ರೀಯ ಭಾವೈಕ್ಯತೆ ಸಂಪಾದಿಸಲು ಅಥವಾ ಬಲಪಡಿಸಲು ಡಾಕ್ಟರ್ ಸಂಪೂರ್ಣಾನಂದ ಅಧ್ಯಕ್ಷತೆಯಲ್ಲಿ ಈ ರಾಷ್ಟ್ರೀಯ ಭಾವೈಕ್ಯತೆಯ ಸಮಿತಿ ರಚಿಸಿದಂತಹ ಇಷ್ಟು ವಿಷಯಗಳನ್ನು ನಾವು ಇವತ್ತಿನ ಕ್ಲಾಸಲ್ಲಿ ನಾವು ಅಧ್ಯಯನವನ್ನ ಕೈಗೊಳ್ಳಬಹುದಾಗಿದೆ. ಮೊದಲನೆಯದು ಪಠ್ಯಕ್ರಮದ ಪುನರ್ರಚನೆ. ಈ ಪಠ್ಯಕ್ರಮದ ಪುನರ್ರಚನೆ ಏನು ತಿಳಿಸ್ಕೊಡ್ತದಂತಂದ್ರ, ಈ ರಾಷ್ಟ್ರೀಯ ಭಾವೈಕ್ಯತೆಯನ್ನ ಬಲಪಡಿಸಬೇಕಾಗಿತ್ತಂತಂದ್ರ ಈ ಪಠ್ಯಕ್ರಮದ ಪುನರ್ರಚನೆಯನ್ನು ನೋಡಿದಾಗ ಈ ಸಮಿತಿಯ ವಿಷಯ ಅಧ್ಯಯನದಲ್ಲಿ ತಿಳಿಸ್ಕೊಡುವಂತ ಏನು ಹೇಳ್ತದಂತಂದ್ರ, ಈ ಪ್ರಾಥಮಿಕ ಹಂತದಿಂದ ಹಿಡ್ಕೊಂಡು ಉನ್ನತ ಶಿಕ್ಷಣದವರೆಗೆ ರಾಷ್ಟ್ರೀಯ ಭಾವೈಕ್ಯತೆಯ ಕುರಿತು ಪಠ್ಯಕ್ರಮದಲ್ಲಿ ವಿಷಯ ಅಧ್ಯಯನ ವಸ್ತುಗಳನ್ನ ಅದರಲ್ಲಿ ಅಳವಡಿಸಿಕೊಳ್ಳುವಂತಹ ಅರ್ಥವನ್ನ ತಿಳಿಸಿಕೊಡುವುದು ಯಾವಾಗ ಮಾಡ್ತದ ಈ ಪಠ್ಯಕ್ರಮದ ಪುನರ್ರಚನೆ. ಇದು ಸಹ ಶಿಕ್ಷಣದರ್ತಕ್ಕಂತಹ ಮತ್ತು ಪಠ್ಯಕ್ರಮದ ವಿಷಯ ಅಧ್ಯಯನ ನೋಡಿದಾಗ ಪ್ರಾಥಮಿಕ ಹಂತ, ಪ್ರೌಢ ಹಂತ, ಪದವಿ ಪೂರ್ವ ಹಂತ, ಪದವಿ ಹಂತ ಮತ್ತು ಸ್ನಾತಕೋತ್ತರ ಹಂತದಲ್ಲಿ ಅಲ್ಲಿ ರಾಷ್ಟ್ರೀಯ ವಿಷಯಗಳ ಕುರಿತು ಅದರಲ್ಲಿ ರಾಷ್ಟ್ರದಲ್ಲಿರ್ತಕ್ಕಂತಹ ರಾಷ್ಟ್ರಕ್ಕೆ ತಮ್ಮ ಸೇವೆಯನ್ನು ಸಲ್ಲಿಸಿದಂತಹ ವ್ಯಕ್ತಿಗಳ ಇರ್ತಕ್ಕಂತಹ ಚರಿತ್ರೆಗಳನ್ನಾಗಲಿ ಸಾಧನೆಗಳನ್ನಾಗಲಿ ಮತ್ತು ರಾಷ್ಟ್ರಕ್ಕೆ ತಮ್ಮದೇ ಆದಂತಹ ಸೇವೆಯನ್ನು ಸಲ್ಲಿಸಿದಂತಹ ಮಹನೀಯರ ವಿಷಯಗಳನ್ನು ಪಠ್ಯಪುಸ್ತಕದಲ್ಲಿ ಅಳವಡಿಸಿದಾಗ
ಅಲ್ಲಿ ವಿದ್ಯಾರ್ಥಿಗಳೇ ಆಗಲಿ ಶಿಕ್ಷಣ ಕ್ಷೇತ್ರದಲ್ಲಿರ್ತಕ್ಕಂತಹ ಎಲ್ಲರಿಗೂ ಸಹ ಒಂದು ರಾಷ್ಟ್ರೀಯ ಪ್ರಜ್ಞೆಯನ್ನ, ರಾಷ್ಟ್ರೀಯ ಭಾವುಕತೆಯನ್ನ ಪುನಶ್ಚೇತನ ಪಠ್ಯಕ್ರಮ ಪುನರ್ರಚನೆಯಲ್ಲಿ ನೋಡಿದಾಗ ಆ ಹೊಸ ಹೊಸ ಸಾಧನೆ ಮಾಡಿದಂತಹ ವ್ಯಕ್ತಿಗಳು ಅವರ ಜೀವನ ಚರಿತ್ರೆಗಳು ಪಠ್ಯ ಪುಸ್ತಕದಲ್ಲಿ ಅಳವಡಿಸಿದಾಗ ಅಲ್ಲಿ ರಾಷ್ಟ್ರೀಯ ಭಾವುಕತೆಯನ್ನು ಪ್ರೋತ್ಸಾಹಿಸಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಅಲ್ಲಿ ಪಠ್ಯ ಪುಸ್ತಕದಲ್ಲಿ ಯಾವುದೇ ರೀತಿಯಾದಂಥ ಧರ್ಮ ಅಪೇಕ್ಷತೆ ಇರದಂತಹ ವಿಷಯಗಳನ್ನು ಪಠ್ಯ ಪುಸ್ತಕದಲ್ಲಿ ಅಳವಡಿಸಿದಾಗ ಅಲ್ಲಿನ ವಿದ್ಯಾರ್ಥಿಗಳಿಗೆ ಒಂದು ರಾಷ್ಟ್ರೀಯ ಅರಿವನ್ನಾಗಲಿ, ರಾಷ್ಟ್ರೀಯ ಪ್ರಜ್ಞೆಯನ್ನಾಗಲಿ, ಅಲ್ಲಿ ಐಕ್ಯತೆಯನ್ನಾಗಲಿ, ರಾಷ್ಟ್ರೀಯ ಭಾವಿಕತೆಯನ್ನಾಗಲಿ, ಹೀಗಾಗಿ ರಾಷ್ಟ್ರ ಭಾವಿಕತೆಯನ್ನು ಬಲಪಡಿಸಲು ಸಹ ಪ್ರಮುಖವಾದಂತಹ ಪಾತ್ರವನ್ನು ನಾವು ಈ ಪಠ್ಯಕ್ರಮದ ಪುನರ್ರಚನೆ ವಿಷಯ ಅಧ್ಯಯನದಲ್ಲಿ ಈ ಡಾಕ್ಟರ್ ಸಂಪೂರ್ಣಾನಂದ ಅವರ ಅಧ್ಯಕ್ಷತೆಯಲ್ಲಿ ಈ ಪಠ್ಯಕ್ರಮದಲ್ಲಿ ಪುನರ್ರಚಿಸಿದಾಗ ಅಲ್ಲೇನಾಗ್ತಂದ್ರೆ ರಾಷ್ಟ್ರೀಯ ಭಾವಿಕತೆಯನ್ನ ಅಂದ್ರೆ ಪಠ್ಯಕ್ರಮದಲ್ಲಿ ರಚಿಸುವ ಸಂದರ್ಭದಲ್ಲಿ ಇವುಗಳ ಬಗ್ಗೆ ಅತ್ಯುತ್ತಮವಾದಂತಹ ಪಠ್ಯ ಪುಸ್ತಕವನ್ನ, ಗ್ರಂಥಗಳನ್ನ ರಚಿಸಿದಾಗ ಅಲ್ಲಿ ರಾಷ್ಟ್ರೀಯ ಭಾವುಕತೆಯನ್ನು ಪ್ರೋತ್ಸಾಹಿಸಲಿಕ್ಕಾಗ್ತದೆ ಮತ್ತು ರಾಷ್ಟ್ರದಲ್ಲಿರ್ತಕ್ಕಂಥ ಏಕತೆ, ಅಖಂಡತೆ, ಒಗ್ಗಟ್ಟನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗ್ತಿರ್ತಕ್ಕಂಥ ಅಂಶಗಳ ಬಗ್ಗೆ ನಾವು ಈ ಮೊದಲನೇ ಇರ್ತಕ್ಕಂಥ ವಿಷಯ ಅಧ್ಯಯನದಲ್ಲಿ ನಾವು ನೋಡ್ಬೋದು. ಎರಡನೆಯದು ಪಾಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ. ಇಲ್ಲಿ ಪಾಠ್ಯೇತರ ಚಟುವಟಿಕೆಗಳ ಪ್ರೋತ್ಸಾಹ ಅಂತಂದ್ರೆ ಈಗಾಗಲೇ ಪ್ರಾಥಮಿಕ ಶಿಕ್ಷಣ ಹಿಡ್ಕೊಂಡು ಉನ್ನತ ಶಿಕ್ಷಣದ ಕ್ಷೇತ್ರದವರೆಗೆ ಅಲ್ಲಿಯೂ ಈ ಪಾಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹವನ್ನು ಕೈಗೊಳ್ಳೋದು ಅಂದ್ರೆ ರಾಷ್ಟ್ರೀಯ ಏಕತೆ ಭಾವನೆಯನ್ನ ವಿದ್ಯಾರ್ಥಿಗಳಲ್ಲಿ ಬೆಳೆಸುವಲ್ಲಿ ದೃಷ್ಟಿಯಿಂದಾಗಿ ಅಲ್ಲಿ ಪಾಠ್ಯೇತರ ಚಟುವಟಿಕೆಗಳನ್ನು ನಾವು ರೂಪಿಸಿಕೊಳ್ಳಬಹುದಾಗಿದೆ. ಯಾವ ರೀತಿ ಅಂತಂದ್ರೆ ಅಲ್ಲಿನ ರಾಷ್ಟ್ರಗಳ ಕುರಿತು ನೃತ್ಯಗಳಾಗಲಿ, ಹಾಡುಗಳಾಗಲಿ, ಕಥೆಗಳಾಗಲಿ, ಅದರಲ್ಲಿಯೂ ಸಹ ಇಲ್ಲಿರ್ತಕ್ಕಂಥ ಏಕಪಾತ್ರದ ನಟನೆಗಳಾಗಲಿ, ಹೀಗೆ ಕಿರುನಾಟಕಗಳಾಗಲಿ, ಸಾಹಿತ್ಯವನ್ನಾಗಲಿ, ರಚನೆ ಆಗಲಿ, ಅಲ್ಲಿ ಬರುವಂತಹ ಭಾಷಣ ಚರ್ಚೆಗಳಾಗಲಿ, ಹೀಗೆ ಹಲವಾರು ಇರ್ತಕ್ಕಂತಹ ಪಾಠ್ಯೇತರ ಚಟುವಟಿಕೆಗಳನ್ನಾಗಲಿ, ಅದರಲ್ಲಿಯೂ ಪ್ರಬಂಧಗಳಾಗಲಿ, ಕಥೆಗಳನ್ನಾಗಲಿ, ಪಠ್ಯ ವಿಷಯ ಅಧ್ಯಯನ ಜೊತೆಗೆ ಪಾಠ್ಯೇತರ ಚಟುವಟಿಕೆ ಕುರಿತು ರಾಷ್ಟ್ರೀಯ ವಿಷಯಗಳ ಕುರಿತು ವಿದ್ಯಾರ್ಥಿಗಳಿಗೆ ತಿಳುವಳಿಕೆಯನ್ನ ಮೂಡಿಸಿದಾಗ ಅಲ್ಲಿ ರಾಷ್ಟ್ರೀಯ ಭಾವುಕತೆಯನ್ನು ಬಲಪಡಿಸಲಿಕ್ಕೆ ಸಾಧ್ಯತೆಗಳನ್ನು ನಾವು ನೋಡ್ಬೋದು. ಅದರಲ್ಲಿರ್ತಕ್ಕಂಥ NSS ಅಂತ ಹೇಳ್ತಾ ಇದ್ದೀವಿ, ರಾಷ್ಟ್ರೀಯ ಸೇವಾ ಯೋಜನೆಗಳ ಮೂಲಕ ಅಂದ್ರೆ ಈ ರಾಷ್ಟ್ರೀಯ ಸೇವಾ ಯೋಜನೆಗಳ ಮೂಲಕ ನೋಡಿದಾಗ ರಾಷ್ಟ್ರಗಳಿರ್ತಕ್ಕಂತಹ ಸೇವೆಯನ್ನ, ಅರಿವನ್ನ ಈ ಪಾಠ್ಯೇತರ ಚಟುವಟಿಕೆಗಳ ಮೂಲಕವಾಗಿ ವಿದ್ಯಾರ್ಥಿಗಳಿಗೆ ತಿಳಿಸಿದಾಗ ಅಲ್ಲಿ ರಾಷ್ಟ್ರೀಯ ಭಾವುಕತೆ ಮತ್ತು ಏಕತೆಯನ್ನು ಬಲಪಡಿಸಲಿಕ್ಕೆ ಸಾಧ್ಯತೆಗಳು ಸಹ ಇದರಲ್ಲಿ ಒಳಗೊಂಡಿರ್ತಕ್ಕಂಥ ಅಂಶಗಳನ್ನು ನಾವು ತಿಳ್ಕೋಬಹುದು. ಎರಡನೇದು. ಮೂರನೇದು, ರಾಷ್ಟ್ರ ಭಾವುಕತೆಯನ್ನು ಬಲಪಡಿಸುವಂತ ಮೂರನೇ ಅಂಶ ನೋಡಿದಾಗ ಉತ್ತಮ ಪಠ್ಯ ಪುಸ್ತಕಗಳ ರಚನೆ. ಈ ಉತ್ತಮ ಪಠ್ಯ ಪುಸ್ತಕದ ರಚನೆ ನೋಡಿದಾಗ ಈ ಪುನರ್ರಚಿತ ಪಠ್ಯಕ್ರಮದಲ್ಲಿರುವಂತಹ ವಿಷಯಗಳನ್ನು ರಾಷ್ಟ್ರೀಯ ಹಿತಾಸಕ್ತಿಗಳಿಗಾಗಿ ರಾಷ್ಟ್ರೀಯ ಇರ್ತಕ್ಕಂತಹ ಪೂರೈಕೆ ಆಗುವಂತಹ ಹಾಗೂ ವಿದ್ಯಾರ್ಥಿಗಳಿಗೆ ರಾಷ್ಟ್ರೀಯಾಭಿಮಾನವನ್ನು ಜಾಗೃತಿಯನ್ನು ಅಳವಡಿಸಿಕೊಳ್ಳುವಲ್ಲಿ ಪಠ್ಯ ಪುಸ್ತಕವನ್ನು ಪುನಃ ರಚಿಸುವಂತ ಅರ್ಥವನ್ನು ಕೊಡ್ತದ. ಅಂದ್ರೆ ಪುನರ್ರಚಿತ ಪಠ್ಯಕ್ರಮದಲ್ಲಿರುವ ವಿಷಯಗಳನ್ನು ರಾಷ್ಟ್ರೀಯ ಹಿತಾಸಕ್ತಿಗಳಿಗೆ ಪೂರಕವಾಗಿರುವಂತೆ ಹಾಗೂ ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರೀಯ ಅಭಿಮಾನ ಜಾಗೃತವಾಗುವಂತೆ ಅಳವಡಿಸಿ ಪಠ್ಯ ಪುಸ್ತಕವನ್ನು ರಚಿಸುವುದು. ಈ ಪಠ್ಯ ಪುಸ್ತಕಗಳ ರಚನೆ ನೋಡಿದಾಗ, ಉತ್ತಮ ಪಠ್ಯ ಪುಸ್ತಕ ರಚನೆ ನೋಡಿದಾಗ ಮೂರನೇ ಅಂಶದಲ್ಲಿ ಈಗಾಗಲೇ ಪಠ್ಯ ಪುಸ್ತಕದ ವಿಷಯ ಅಧ್ಯಯನ ನೋಡ್ತಾ ಇದ್ದೀವಿ. ಆ ವಿಷಯ ಅಧ್ಯಯನದಲ್ಲಿ ಉತ್ತಮ ಪಠ್ಯ ಪುಸ್ತಕವನ್ನು ರಚಿಸುವಂತ ಸಂದರ್ಭದಲ್ಲಿ ಅಲ್ಲಿ ರಾಷ್ಟ್ರೀಯ
ವಿಷಯಗಳ ಕುರಿತು, ರಾಷ್ಟ್ರೀಯ ಭಾವೈಕ್ಯತೆ ಕುರಿತು ಮತ್ತು ರಾಷ್ಟ್ರೀಯ ಭಾವೈಕ್ಯತೆ ಬಲಪಡಿಸುವಂಥ ವಿಷಯಗಳನ್ನು ವಿಷಯ ಅಧ್ಯಯನ ಗ್ರಂಥದಲ್ಲಿ ಉತ್ತಮವಾದಂತಹ ರಾಷ್ಟ್ರಕ್ಕೆ ಸೇವೆ ಸಲ್ಲಿಸಿದಂತಹ ಗಣ್ಯಮಾನ್ಯರ ವ್ಯಕ್ತಿಗಳ ಜೀವನ ಚರಿತ್ರೆಗಳಾಗಲಿ, ಸಾಧನೆಗಳನ್ನಾಗಲಿ, ತಮ್ಮ ರಾಷ್ಟ್ರಕ್ಕೆ ಬಲಿದಾನವನ್ನು, ಸೇವೆಯನ್ನು ಸಲ್ಲಿಸಿದಂಥವರ ಕುರಿತು ಪಠ್ಯಪುಸ್ತಕದಲ್ಲಿ ಅಳವಡಿಸಿದಾಗ ಅಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬಲಪಡಿಸಲಿಕ್ಕೆ ಸಾಧ್ಯತೆ ಅಂತಂದು ಹೇಳ್ಬೋದು. ಅದರಲ್ಲಿಯೂ ಸಹ ಈ ಉತ್ತಮ ಪಠ್ಯಪುಸ್ತಕ ರಚನೆ ಇರತಕ್ಕಂಥ ಸಂದರ್ಭದಲ್ಲಿ ನೋಡಿದಾಗ NCERT ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಶನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಈ ಸಂಸ್ಥೆ ಕೇಂದ್ರ ಸರ್ಕಾರ ಈ ಆರಂಭಿಸಿದಂಥ ಉದ್ದೇಶ ಇದೇ ಆಗಿತ್ತು. ಅಂದ್ರೆ ಇಲ್ಲಿರ್ತಕ್ಕಂತಹ ಉತ್ತಮ ಪಠ್ಯಪುಸ್ತಕಗಳ ರಚನೆಯನ್ನು NCERT ಪ್ರಮುಖ, ಈ ಸಂಸ್ಥೆಯು ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತದೆ. ಈ ಸಂಸ್ಥೆಗಳ ಮೂಲಕವಾಗಿಯೇ ಈ ಯಾವ ಪುಸ್ತಕವನ್ನು ರಚಿಸಬೇಕನ್ನೋದ್ರ ಬಗ್ಗೆ ಈ NCERT ಸಂಸ್ಥೆ ಇದರ ಮೂಲಕನೇ ಅಂತಂದ್ರೆ ಒಳ್ಳೆಯ ರೀತಿಯಲ್ಲಿ, ಅಂದ್ರೆ ಕೇಂದ್ರ ಸರ್ಕಾರವು ಈ NCERT ಸಂಸ್ಥೆಗಳ ಮೂಲಕವಾಗಿಯೇ ಅಲ್ಲಿರ್ತಕ್ಕಂತಹ ಉತ್ತಮವಾದಂತಹ ಪಠ್ಯ ಪುಸ್ತಕಗಳನ್ನು ರಚಿಸುವಲ್ಲಿ ಈ ಸಂಸ್ಥೆ ಸಹ ಪ್ರಮುಖ ಪಾತ್ರವನ್ನು ನಿರ್ವಹಿಸದ. ಹೀಗಾಗಿ ಒಟ್ಟಾರೆ ಉತ್ತಮ ಪಠ್ಯ ಪುಸ್ತಕಗಳನ್ನು ರಚಿಸಿದಾಗ, ರಾಷ್ಟ್ರ ಕುರಿತು ಒಳ್ಳೆಯ ಗ್ರಂಥಗಳನ್ನು ರಚಿಸಿದಾಗ ಅಲ್ಲೇನಾಗ್ತದೆ, ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬಲಪಡಿಸಲಿಕ್ಕೆ ಸಾಧ್ಯತೆಗಳು ನಾವು ನೋಡಬಹುದಾಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬಲಪಡಿಸಬಲ್ಲ ಕ್ರಮದಲ್ಲಿ ನೋಡಿದಾಗ ನಾಲ್ಕನೆಯದು ಸಾಮುದಾಯಿಕ ಪ್ರಾರ್ಥನೆಗಳು. ಈ ಸಾಮುದಾಯಿಕ ಪ್ರಾರ್ಥನೆಗಳನ್ನು ನೋಡಿದಾಗ ಇಲ್ಲಿ ಸಾಮೂಹಿಕ ಪ್ರಾರ್ಥನೆಗಳನ್ನು ಮತ್ತು ಪ್ರಾರ್ಥನಾ ಸಭೆಗಳನ್ನು ಮತ್ತು ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಅವುಗಳಲ್ಲಿ ವಿವಾದಿತ ಇರದೇ ಇರತಕ್ಕಂಥದ್ದು ಮತ್ತು ಅಲ್ಲಿ ಗೌರವಿತ ಇರತಕ್ಕಂತಹ ವ್ಯಕ್ತಿಗಳ ಮೂಲಕ ಭಾಷಣಗಳನ್ನು ಮಾಡಿಸಿದಾಗ ಅಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬಲಪಡಿಸಲಿಕ್ಕೆ ಸಾಧ್ಯತೆ ಅಂತ ನೋಡ್ತಾ ಇದ್ದೀವಿ. ಅಂದ್ರೆ ಇಲ್ಲಿರ್ತಕ್ಕಂಥ ದೇಶದಲ್ಲಿರ್ತಕ್ಕಂಥ ಯಾವುದೇ ಶುಭ ಕಾರ್ಯಕ್ರಮಗಳನ್ನು ಪ್ರಾರಂಭಿಸುವಂಥ ಸಂದರ್ಭದಲ್ಲಿ ಅಲ್ಲಿ ರಾಷ್ಟ್ರಗೀತೆಯನ್ನಾಗಲಿ, ರಾಷ್ಟ್ರ ಭಾವಗೀತೆಯನ್ನಾಗಲಿ, ರಾಷ್ಟ್ರವಿರ್ತಕ್ಕಂಥ ವಿಷಯಗಳನ್ನಾಗಲಿ ಅವುಗಳನ್ನು ಸಭೆ ಸಮಾರಂಭಗಳಲ್ಲಿ ಸಾಮುದಾಯಿಕವಾದಂತಹ ಪ್ರಾರ್ಥನೆಗಳನ್ನು ಮಾಡುವುದರಿಂದಾಗಲಿ ಅಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮೂಡಿಸಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಅದರಲ್ಲಿಯೂ ಯಾವುದೇ ಒಂದು ಸಭೆ ಸಮಾರಂಭಗಳಲ್ಲಿ ಸಂದರ್ಭದಲ್ಲಿ ನೋಡಿದಾಗ ಅಲ್ಲಿನ ಉತ್ತಮ ರಾಷ್ಟ್ರ ಕುರಿತು ಭಾಷಣಕಾರರಾದಂತಹ ವ್ಯಕ್ತಿಗಳಿಂದ ಭಾಷಣಗಳನ್ನು ಮಾಡಿಸಿದಾಗ ಅಲ್ಲಿನ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬಲಪಡಿಸಲಿಕ್ಕೆ ಸಾಧ್ಯತೆ ಅಂತ ನೋಡ್ತಾ ಇದ್ದೀವಿ. ಒಟ್ಟಾರೆ ಇವತ್ತು ಶಾಲೆ ಕಾಲೇಜುಗಳಲ್ಲಿ ಪ್ರಾರಂಭಿಸುವಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ಗೀತೆಯನ್ನು ಅನುಸರಿಸೋದ್ರಿಂದಾಗಲಿ ಅಲ್ಲಿರ್ತಕ್ಕಂತಹ ಆ ವಿದ್ಯಾರ್ಥಿಗಳಿಗೆ ರಾಷ್ಟ್ರೀಯ ಭಾವೈಕ್ಯತೆ ಬಗ್ಗೆ ಆಗಲಿ, ರಾಷ್ಟ್ರೀಯ ಅಖಂಡತೆ ಬಗ್ಗೆ ಆಗಲಿ ಅರಿವನ್ನು ಮೂಡಿಸಲಿಕ್ಕೆ ಸಾಧ್ಯತೆಯನ್ನು ನಾವು ತಿಳ್ಕೊಬೋದು. ಒಟ್ಟಾರೆ ಈ ಸಾಮುದಾಯಿಕ ಪ್ರಾರ್ಥನೆಗಳನ್ನು ಮಾಡುವುದರಿಂದಾಗಲಿ ಅಲ್ಲಿರ್ತಕ್ಕಂಥ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬಲಪಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸಬಹುದಾಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಕೊನೆಯದು ಇತರ ಸಲಹೆಗಳು. ಈ ಇತರ ಸಲಹೆಗಳನ್ನು ನೋಡಿದಾಗ ಇಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ ಇನ್ನಾದರೂ ಒಂದು ಭಾಷೆಯನ್ನು ಸಂಪರ್ಕ ಭಾಷೆಯನ್ನಾಗಿ ಅಭಿವೃದ್ಧಿ ಪಡಿಸುವುದರಿಂದಾಗಿ ಅಲ್ಲಿ ಬೆಂಬಲಿಸುವುದರಿಂದಾಗಲಿ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಹೆಚ್ಚಿಸಲಿಕ್ಕೆ ಸಾಧ್ಯತೆ ಅಂತಂದು ಹೇಳ್ಬೋದು ನಾವು. ಅಂದ್ರೆ ಇಲ್ಲಿರ್ತಕ್ಕಂತಹ ಇತರ ಸಲಹೆಗಳನ್ನು ನೋಡಿದಾಗ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬಲಪಡಿಸಬೇಕಾಗಿತ್ತಂತಂದ್ರೆ ಇಲ್ಲಿ ಒಂದು ಸಂಪರ್ಕ ಭಾಷೆಯನ್ನು ಮೂಡಿಸಿದಾಗ, ಅಂದ್ರೆ ಇಲ್ಲಿ ಮುಖ್ಯವಾಗಿ ಇವತ್ತಿನ ಪ್ರಾಚೀನ ಕಾಲದಲ್ಲಿ ಮೂಲ ಭಾಷೆ ಭಾರತದ್ದು ಸಂಸ್ಕೃತ ಭಾಷೆ ಅಂತೀವಿ. ಆದರೆ ಇವತ್ತಿನ ಭಾರತ ದೇಶದಲ್ಲಿ ಸಂಪರ್ಕ ಭಾಷೆ ಆದಂತಹ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯನ್ನು ಇಲ್ಲಿ ಒಂದು ಈ ಹಿಂದಿ ಭಾಷೆಯನ್ನು ಮತ್ತು ಇಂಗ್ಲಿಷ್ ಭಾಷೆಯನ್ನು ಒಂದು ಸಂಪರ್ಕ ಭಾಷೆಯನ್ನು ಅಳವಡಿಸಿದಾಗ ಭಾರತದ ಯಾವುದೇ ಭೂಪ್ರದೇಶಕ್ಕೆ ಹೋದರೂ ಹಿಂದಿ ಭಾಷೆಯನ್ನು ಎಲ್ಲ ಜನರು ಮಾತನಾಡುವಂಗ ತಿಳಿಸಿದಾಗ ಅದೇನಾಗ್ತದೆ, ಈ
ಈ ರಾಷ್ಟ್ರೀಯ ಭಾವೈಕ್ಯತೆಯನ್ನ ಬಲಪಡಿಸಲಿಕ್ಕೆ ಸಾಧ್ಯತೆ ಆಗ್ತದೆ. ಹೀಗಾಗಿ ಈ ಸಂಪರ್ಕ ಭಾಷೆಯಾದಂಥ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯನ್ನ ಪ್ರಾಥಮಿಕ ಶಿಕ್ಷಣ ಇಟ್ಕೊಂಡು ಉನ್ನತ ಶಿಕ್ಷಣದವರೆಗೆ ಈ ಸಂಪರ್ಕ ಭಾಷೆಯನ್ನ ಅಳವಡಿಸಿದಾಗ ಅಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಮತ್ತು ಅಖಂಡತೆಯನ್ನು ಹೆಚ್ಚಿಸಲಿಕ್ಕೆ ಸಾಧ್ಯತೆ ಆಗ್ತದೆ ಅಂತ ಹೇಳ್ಬೋದು. ಎರಡನೇ ಇತರ ಸಲಹೆಯಲ್ಲಿ ಎರಡನೇ ಅಂಶ ರಾಷ್ಟ್ರೀಯ ಏಕರೂಪತೆ ಮತ್ತು ಏಕರೀತಿಯ ಸಾಧಿಸುವಲ್ಲಿ ಅಲ್ಲಿ ಒಂದು ರಾಷ್ಟ್ರ ಮಟ್ಟದ ಶಿಕ್ಷಣ ನೀತಿಯನ್ನು ರೂಪಿಸುವುದು. ರಾಷ್ಟ್ರ ಮಟ್ಟದಲ್ಲಿ ಶಿಕ್ಷಣ ನೀತಿಯನ್ನು ರೂಪಿಸಿದಾಗ ಅಂದ್ರೆ ಪ್ರಾಥಮಿಕ ಶಿಕ್ಷಣ ಹಿಡ್ಕೊಂಡು ಉನ್ನತ ಶಿಕ್ಷಣದವರೆಗೆ ಅಲ್ಲಿ ಪಠ್ಯ ಪುಸ್ತಕದ ವಿಷಯ ರಚಿಸುವಂಥ ಸಂದರ್ಭದಲ್ಲಿ ಪಠ್ಯಕ್ರಮದ ವಿಷಯ ಎಲ್ಲ ಭಾರತದ ವಿವಿಧ ರಾಜ್ಯಗಳಲ್ಲಿ ನೋಡಿದಾಗ, ಯಾಕಂತಂದ್ರೆ ಭಾರತ ದೇಶವು ಜಾತ್ಯತೀತ ದೇಶವನ್ನ ಒಳಗೊಂಡಿರ್ತಕ್ಕಂಥ ಭಾರತ ದೇಶ ಅಂತ ನೋಡ್ತೀವಿ. ಒಂದೊಂದು ಪ್ರದೇಶಕ್ಕೂ ಒಂದೊಂದು ಭಾಷೆಗಳನ್ನು ನೋಡ್ತಾ ಇದ್ದೀವಿ ನಾವು, ಒಂದೊಂದು ವರ್ಗದವರು ನೋಡ್ತಾ ಇದ್ದೀವಿ, ಒಂದೊಂದು ಧರ್ಮದವ್ರು ನೋಡ್ತಾ ಇದ್ದೀವಿ, ಒಂದೊಂದು ಜನಾಂಗದವ್ರು ನೋಡ್ತಾ ಇದ್ದೀವಿ ನಾವು. ಹೀಗಿದ್ದಾಗ ಭಾರತ ದೇಶದಲ್ಲಿ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ನೋಡಿದಾಗ ಅಂದ್ರೆ ಪ್ರಾಥಮಿಕ ಶಿಕ್ಷಣ ಇಟ್ಕೊಂಡು ಉನ್ನತ ಶಿಕ್ಷಣ ವಿಷಯ ಅಧ್ಯಯನದಲ್ಲಿ ಏಕ ರೀತಿಯ ಶಿಕ್ಷಣ ನೀತಿಯನ್ನ ರೂಪಿಸಿದಾಗ ಅಲ್ಲಿನ ರಾಷ್ಟ್ರೀಯ ಭಾವೈಕ್ಯತೆಯನ್ನ ಬಲಪಡಿಸಲಿಕ್ಕೆ ಸಾಧ್ಯತೆ. ಯಾಕಂದ್ರೆ ಯಾವುದೇ ಪ್ರದೇಶಕ್ಕೆ ಹೋದರೂ ಒಂದೇ ರೀತಿಯ ಶಿಕ್ಷಣ ಪದ್ಧತಿಗಳನ್ನ ಅಳವಡಿಸಿದಾಗ, ಪಠ್ಯಪುಸ್ತಕದಲ್ಲಿ ಅಳವಡಿಸಿದಾಗ ಅಲ್ಲಿರ್ತಕ್ಕಂಥ ರಾಷ್ಟ್ರೀಯ ಅಖಂಡತೆ, ಏಕತೆ ಮತ್ತು ರಾಷ್ಟ್ರೀಯ ಭಾವೈಕ್ಯತೆಯನ್ನ ಬಲಪಡಿಸಲಿಕ್ಕೆ ಸಾಧ್ಯತೆ ಆಗ್ತದೆ ಅಂತ ಹೇಳ್ಬೋದು. ಅದೇ ತರನಾಗಿ ಮೂರನೇದು ಇತರ ಸಲಹೆಯಲ್ಲಿ ನೋಡಿದಾಗ ಮೂರನೇದು ರಾಷ್ಟ್ರೀಯ ಭಾವೈಕ್ಯತೆಯನ್ನ ಮೂಡಿಸುವಲ್ಲಿ ಸಮೂಹ ಮಾಧ್ಯಮಗಳಾದಂತಹ ಮುದ್ರಣ ಮಾಧ್ಯಮ ಮತ್ತು ಅದರಲ್ಲಿ ಇಲೆಕ್ಟ್ರಿಕಲ್ ಮಾಧ್ಯಮ ಅಂದ್ರೆ ಈ ಇಲೆಕ್ಟ್ರಿಕ್ ಮಾಧ್ಯಮ ಅಂತ ಮಾಸ್ ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾ ಅಂತ ಅನ್ಬೋದು. ಅಂದ್ರೆ ಇಲ್ಲಿನ ಸಮೂಹ ಮಾಧ್ಯಮವಾದಂತಹ ರೇಡಿಯೋ ಆಗಿರ್ಬೋದು, ದೂರದರ್ಶನ ಆಗಿರ್ಬೋದು, ಮುದ್ರಣ ಮಾಧ್ಯಮ ಆಗಿರ್ಬೋದು, ದಿನಪತ್ರಿಕೆ ಆಗಿರ್ಬೋದು, ಇವುಗಳ ಕುರಿತು ಈ ಸಮೂಹ ಮಾಧ್ಯಮಗಳ ಅನುಗುಣವಾಗಿ ಅಲ್ಲಿ ಟಿವಿ ದೂರದರ್ಶನದಲ್ಲಾಗಲಿ, ಆಕಾಶವಾಣಿಗಳಲ್ಲಾಗಲಿ, ದಿನಪತ್ರಿಕೆಗಳಲ್ಲಾಗಲಿ ರಾಷ್ಟ್ರಗಳ ಕುರಿತು ಕವಿಗೋಷ್ಠಿಗಳನ್ನಾಗಲಿ ಮತ್ತು ಬರ್ತಕ್ಕಂಥ ಸಂಗೀತ ಗೋಷ್ಠಿಗಳನ್ನಾಗಲಿ, ಭಾಷಣಗಳನ್ನಾಗಲಿ, ನಾಟಕೋತ್ಸವಗಳನ್ನಾಗಲಿ ಆ ಸಮೂಹ ಮಾಧ್ಯಮದಲ್ಲಿರ್ತಕ್ಕಂಥ ದೂರದರ್ಶನ ಮತ್ತು ಆಕಾಶವಾಣಿಗಳ ಮೂಲಕವಾಗಿ ರಾಷ್ಟ್ರೀಯ ಪ್ರಜ್ಞೆಯನ್ನಾಗಲಿ, ರಾಷ್ಟ್ರೀಯ ಅಖಂಡತೆ ಬಗ್ಗೆ ಆಗಲಿ ವಿಚಾರಗೋಷ್ಠಿಗಳನ್ನು ಪ್ರಸಾರ ಮಾಡಿದಾಗ ಮತ್ತು ಅದರಲ್ಲಿ ದಿನಪತ್ರಿಕೆಗಳಲ್ಲಿ ರಾಷ್ಟ್ರಗಳ ಕುರಿತು ಮುದ್ರಿಸಿದಾಗ ಅದು ಜನರಲ್ಲಿ ಭಾರತದಲ್ಲಿರ್ತಕ್ಕಂಥ ಜನರಿಗೆ ಅರಿವು ಮೂಡಿಸಿದಾಗ ಅಲ್ಲೇನಾಗ್ತದಂತಂದ್ರೆ ಈ ಸಮೂಹ ಮಾಧ್ಯಮಗಳ ಮೂಲಕವಾಗಿ ರಾಷ್ಟ್ರೀಯ ಭಾವೈಕ್ಯತೆಯನ್ನ ಬಲಪಡಿಸುವಲ್ಲಿ ಪ್ರಮುಖ ಪಾತ್ರವನ್ನ ನಿರ್ವಹಿಸೋದು ಯಾವುದು ಮಾಡ್ತದಪ್ಪ ಅಂತಂದ್ರೆ ಸಮೂಹ ಮಾಧ್ಯಮ ಸಹ ಪ್ರಮುಖ ಪಾತ್ರ ವಹಿಸ್ತಂತ ಹೇಳುದು. ಒಟ್ಟಾರೆ ಈ ಸಮೂಹ ಮಾಧ್ಯಮಗಳು ಸಹ ತಮ್ಮ ಕಾರ್ಯಕ್ಷೇತ್ರದಲ್ಲಿ ರಾಷ್ಟ್ರೀಯ ಕುರಿತು ಪ್ರಸಾರವನ್ನು ಮಾಡಿದಾಗ, ಅದರ ಬಗ್ಗೆ ವಿಶ್ಲೇಷಣಾತ್ಮಕವಾದಂಥ ರೀತಿಯಲ್ಲಿ ಚಿಂತನೆ ಮಾಡಿದಾಗ, ಪ್ರಸಾರ ಮಾಡಿದಾಗ ಅದೇನಾಗ್ತದೆ, ರಾಷ್ಟ್ರದಲ್ಲಿರ್ತಕ್ಕಂಥ ಜನರಿಗೆ ಅಲ್ಲಿನ ಅಖಂಡತೆ, ಏಕತೆ ಅದ್ರ ಬಗ್ಗೆ ಅರಿವು ಮೂಡ್ತದೆ. ಅಲ್ಲಿರುವಂಥ ರಾಷ್ಟ್ರೀಯ ಭಾವೈಕ್ಯತೆಯನ್ನ ಬಲಪಡಿಸಲಿಕ್ಕೆ ಸಾಧ್ಯತೆ ಆಗ್ತದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಇತರ ಸ್ಥಳಗಳಾಗ ನಾಲ್ಕನೇದು ಶಿಕ್ಷಣದ ಎಲ್ಲ ಸ್ಥಳಗಳಲ್ಲಿ ಬೋಧಿಸುವಂತಹ ಅಧ್ಯಾಪಕರು ಪಾತ್ರವು ಸಹ ಹಿರಿದಾಗಿದೆ ಅಂತ ಹೇಳ್ಬೋದು ನಾವು. ಅಂದ್ರೆ ಇಲ್ಲಿ ರಾಷ್ಟ್ರೀಯ ಕುರಿತು ಇಲ್ಲಿ ಪ್ರಾಥಮಿಕ ಶಿಕ್ಷಣ ಇಟ್ಕೊಂಡು ಉನ್ನತ ಶಿಕ್ಷಣ ಇರತಕ್ಕಂಥ ಶಿಕ್ಷಕರ ವೃಂದ ಅಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ರಾಷ್ಟ್ರೀಯ ಭಾವೈಕ್ಯತೆ ಕುರಿತು ಅಂದ್ರೆ ರಾಷ್ಟ್ರ ಅಭಿಮಾನ ಬಗ್ಗೆ ಆಗಲಿ, ಚಿಂತನೆಗಳ ಬಗ್ಗೆ ಆಗಲಿ, ಕಥೆಗಳನ್ನಾಗಲಿ, ಭಾಷಣಗಳನ್ನಾಗಲಿ ವಿದ್ಯಾರ್ಥಿಗಳಿಗೆ ಸಮರ್ಪಕವಾದಂಥ ರೀತಿಯಲ್ಲಿ ಪಾಠ ಬೋಧನೆಗಳನ್ನು ಮಾಡಿದಾಗ, ರಾಷ್ಟ್ರೀಯ ಭಾವನೆ ಕುರಿತು ವಿದ್ಯಾರ್ಥಿಗಳಿಗೆ ತಿಳಿಪಡಿಸಿದಾಗ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬಲಪಡಿಸಲಿಕ್ಕೆ ಸಾಧ್ಯತೆ ಆಗ್ತದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಇತರ ಸಲಹೆಗಳನ್ನು ನೋಡಿದಾಗ ವಿಭಿನ್ನ ಜಾತಿ, ಪಂಥ, ಭಾಷೆ, ಬುಡಕಟ್ಟು ಇಲ್ಲಿರ್ತಕ್ಕಂಥ ಭಾರತ ದೇಶದಲ್ಲಿ ಯಾಕಂತಂದ್ರೆ ಬಹುವಿಧವಾದಂತಹ ಸಮಾಜ ನೋಡ್ತಾ ಇದ್ದೀವಿ ನಾವು. ಭಾರತೀಯ ಸಮಾಜ ಇಲ್ಲಿ ಬಹುವಿಧವಾದಂಥ ಸಮಾಜ ನೋಡಿದಾಗ ಹಲವಾರು ಆದಿವಾಸಿ ಜನವರ್ಗದ ಇರ್ತಾರೆ, ಅಲ್ಲಿನ ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ, ಇತರ ಹಿಂದೂ ವರ್ಗದ ನೋಡ್ತೀವಿ. ಅದರಲ್ಲಿರ್ತಕ್ಕಂಥ ಹಲವಾರು ಧರ್ಮಗಳನ್ನು ನೋಡ್ತಾ ಇದ್ದೀವಿ, ಹಲವಾರು ಜನಾಂಗ ವರ್ಗದವರು ನೋಡ್ತಾ ಇದ್ದೀವಿ.
ಮತ್ತು ಹಲವಾರು ಭಾಷೆಗಳ ವರ್ಗದವರು ನೋಡ್ತಾ ಇದ್ದೀವಿ. ಇಲ್ಲಿರ್ತಕ್ಕಂತಹ ಭಾರತದಲ್ಲಿರ್ತಕ್ಕಂತಹ ವಿವಿಧ ಜನರನ್ನ, ಅಲ್ಲಿನ ವೈಮನಸ್ಸುಗಳನ್ನ ತೆಗೆದುಹಾಕಿ ಅಲ್ಲಿಂದ ಪ್ರೀತಿ ವಿಶ್ವಾಸದಿಂದ ರಾಷ್ಟ್ರೀಯ ಭಾವೈಕ್ಯತೆ ಕುರಿತು ಅರಿವನ್ನ ಮೂಡಿಸಿದಾಗ ರಾಷ್ಟ್ರೀಯ ಭಾವೈಕ್ಯತೆಯನ್ನ ಬಲಪಡಿಸಲಿಕ್ಕೆ ಸಾಧ್ಯತೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಇತರ ಸಲಹೆಯಲ್ಲಿ ನೋಡಿದಾಗ ಇಲ್ಲಿ ಸರ್ಕಾರ ಪ್ರಯತ್ನಗಳ ಮೂಲಕವಾಗಿ ಅಂದ್ರೆ ಈ ರಾಷ್ಟ್ರೀಯ ಭಾವೈಕ್ಯತೆ ಕುರಿತು ನೋಡಿದಾಗ ಸರ್ಕಾರದವರು ಸಹ ಅಲ್ಲಿ ತಮ್ಮದೇ ಆದಂಥ ಹೊಸ ಯೋಜನೆಗಳನ್ನು ರೂಪಿಸುವಂಥ ಸಂದರ್ಭದಲ್ಲಿ ಅಲ್ಲಿನ ಸರ್ಕಾರದವರು ಸಹ ಅಲ್ಲಿನ ರಾಷ್ಟ್ರೀಯ ಭಾವೈಕ್ಯತೆಯ ಕುರಿತು ವಿಷಯಗಳನ್ನಾಗಲಿ ಚರ್ಚೆಗಳನ್ನಾಗಲಿ ಅಲ್ಲಿನ ಅಧಿಕಾರಿಗಳಾಗಲಿ ಅಲ್ಲಿರ್ತಕ್ಕಂತಹ ಜನವರ್ಗದವರಾಗಲಿ ಅದನ್ನ ಸಮರ್ಪಕವಾದಂಥ ರೀತಿಯಲ್ಲಿ ಕಾರ್ಯಯೋಜನೆಗಳನ್ನು ರೂಪಿಸಿದಾಗ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬಲಪಡಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದರಲ್ಲಿಯೂ ಸಹ ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರಿಗಳು ಭಾಷಾವಾದ, ಕೋಮುವಾದ, ಪ್ರಾಂತೀಯವಾದ, ಜಾತಿ ಸ್ವಜನ ಪಕ್ಷಪಾತ, ಹೀಗೆ ಅಸ್ಪೃಶ್ಯತೆ ನಿವಾರಣೆ ಇವೆಲ್ಲ ವಿಷಯಗಳಿರ್ತಕ್ಕಂತಹ ಈ ವಿಶಾಲ ರಾಷ್ಟ್ರ ಇರ್ತಕ್ಕಂಥ ಭಾರತ ದೇಶದಲ್ಲಿ ಇಂಥ ಎಲ್ಲ ವಿಷಯಗಳನ್ನು ಅಲ್ಲಿನ ತಾರತಮ್ಯತೆಯನ್ನು ಮಾಡದೆ ಅಲ್ಲಿನ ಎಲ್ಲರೂ ಒಂದೇ ರೂಪದಲ್ಲಿ ಕಾರ್ಯವನ್ನು ಮೂಡಿಸಿದಾಗ ಅಲ್ಲೇನಾಗ್ತದೆ ಅಂತಂದ್ರೆ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬಲಪಡಿಸಲಿಕ್ಕೆ ಸಾಧ್ಯತೆ ಆಗ್ತದೆ. ಒಟ್ಟಾರೆ ಇಲ್ಲಿರ್ತಕ್ಕಂತಹ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರತಕ್ಕಂಥ ಭಾರತ ದೇಶದಲ್ಲಿರ್ತಕ್ಕಂಥ ಹಲವಾರು ರೀತಿಯ ಭಿನ್ನತೆಗಳನ್ನು ನೋಡ್ತಾ ಇದ್ದೀವಿ. ಅಲ್ಲಿರ್ತಕ್ಕಂಥ ವ್ಯತ್ಯಾಸಗಳನ್ನು ನೋಡ್ತಾ ಇದ್ದೀವಿ. ಇವೆಲ್ಲಗಳ ಇರ್ತಕ್ಕಂಥ ಭಿನ್ನತೆಗಳನ್ನು ಈ ಭಾಷಾವಾದ, ಕೋಮುವಾದ, ಪ್ರಾಂತೀಯವಾದ, ಇಲ್ಲಿರ್ತಕ್ಕಂಥ ಹಲವಾರು ವಿಷಯಗಳಿರ್ತಕ್ಕಂಥ ಭಿನ್ನತೆಗಳನ್ನು ಅವುಗಳನ್ನು ಜನರಲ್ಲಿರ್ತಕ್ಕಂಥ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸಿ ಸರ್ಕಾರದ ಪ್ರತಿನಿಧಿಗಳು ಅವರ ಬೇಕಿರ್ತಕ್ಕಂಥ ಆಡಳಿತಾತ್ಮಕ ಇರ್ತಕ್ಕಂಥ ಸಿಬ್ಬಂದಿ ವರ್ಗ ಅಲ್ಲಿ ಯಾವುದೇ ರೀತಿಯಾಗಿ ಭಿನ್ನತೆಯನ್ನು ಕೈಗೊಳ್ಳದೆ ತಮ್ಮ ರಾಷ್ಟ್ರೀಯ ನಿಷ್ಠೆ ರೂಪದಲ್ಲಿ, ಏಕತೆ ರೂಪದಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯನ್ನು ರೂಪಿಸುವಲ್ಲಿ ತಮ್ಮ ಪ್ರಮಾಣವಾದಂಥ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಿದಾಗ ಅಲ್ಲೇನಾಗ್ತದೆ ಈ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬಲಪಡಿಸಲಿಕ್ಕೆ ಸಾಧ್ಯತೆ ಅಂತ ನಾವು ನೋಡ್ಬೋದು. ಹೀಗಾಗಿ ಇಲ್ಲಿಯೂ ಸಹ ಈ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬಲಪಡಿಸುವ ಕ್ರಮದಲ್ಲಿ ನೋಡಿದಾಗ ಕೇಂದ್ರ ಶಿಕ್ಷಣ ಸಚಿವಾಲಯವು ಸಹ 1961ರಲ್ಲಿ ಡಾಕ್ಟರ್ ಸಂಪೂರ್ಣಾನಂದ ಅವರ ಅಧ್ಯಕ್ಷತೆಯಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಸಮಿತಿಯನ್ನು ನೋಡಿದಾಗ ಇಷ್ಟು 5 ವಿಷಯ ವಸ್ತುಗಳನ್ನು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬಲಪಡಿಸುವುದಲ್ಲಾಗಲಿ ಅದರಲ್ಲಿರ್ತಕ್ಕಂತಹ ಏಕತೆಯನ್ನಾಗಲಿ ಮೂಡಿಸುವಲ್ಲಿ ಇಷ್ಟು 5 ಅಂಶಗಳು ಸಹ ಇದರಲ್ಲಿ ವಿಷಯ ಅಧ್ಯಯನದಲ್ಲಿ ನಾವು ತಿಳ್ಕೋಬಹುದಾಗಿದೆ ಅಂತ ಹೇಳಿ ಇವತ್ತಿನ ಕ್ಲಾಸ್ನಲ್ಲಿ ಇಲ್ಲಿಗೆ ವಿರಾಮವನ್ನು ಮಾಡ್ತಾ ಇದ್ದೀನಿ. ನಮಸ್ಕಾರ.